ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮದಂತನೆಂಬ ಮಹಾರಾಜನ ಬಗ್ಗೆ ತಿಳಿದುಕೊಳ್ಳೋಣ. ಸೂರ್ಯವಂಶದಲ್ಲಿ ಮಹಾರಾಜ ಮಾದಾತನೆಂಬ ಒಬ್ಬ ಪರಮ ಪ್ರತಾಪಿ ರಾಜನು ಆಗಿ ಹೋಗಿದ್ದನು. ಮಹಾರಾಜ ಮುಚುಕುಂದನು ಅವನ ಪುತ್ರನೇ ಆಗಿದ್ದನು. ಇವನು ಸಮಸ್ತ ಪೃಥ್ವಿಯ ಏಕಛತ್ರ ಸಾಮ್ರಾಟನಾಗಿದ್ದನು. ಬಲ ಪರಾಕ್ರಮಗಳಲ್ಲಿ ಇವನಿಗೆ ಸರಿದೂಗುವನು ಆಗ ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ. ದೇವತೆಗಳು ಕೂಡ ಇವನ ಸಹಾಯವನ್ನು ಪಡೆಯಲು ತವಕಿಸುತ್ತಿದ್ದರು. ಒಮ್ಮೆ ದೇವಾಸುರರಲ್ಲಿ ಭಯಾನಕ ಸಂಗ್ರಾಮವಾಯಿತು. ಯೋಗ್ಯ ಸೇನಾಪತಿ ಇಲ್ಲದೆ ದೇವತೆಗಳ ಪರಾಭವಗೊಂಡರು. ದೇವತೆಗಳು ದುಃಖಿತರಾಗಿ ಮುಚುಕುಂದ ಮಹಾರಾಜನಲ್ಲಿ ನಮ್ಮ ಸೇನಾಪತಿ ಆಗಬೇಕೆಂದು ಪ್ರಾರ್ಥಿಸಿದರು. ಮಹಾರಾಜ ಮುಚುಕುಂದನು ದೇವಲೋಕಕ್ಕೆ ಹೋಗಿ ದೇವಸೇನಾಪತಿಯಾಗಿ ಬಹಳ ಸಮಯದವರೆಗೂ ಅವರೊಂದಿಗೆ ಯುದ್ಧ ಮಾಡುತ್ತಲೇ ಇದ್ದನು. ಕೊನೆಗೆ ದೇವತೆಗಳಿಗೆ ವಿಜಯವಾಯಿತು. ಸ್ವಲ್ಪ ಕಾಲದ ಬಳಿಕ ಭಗವಾನ್ ಶಿವನ ಪುತ್ರ ಕಾರ್ತಿಕೇಯನು ದೇವತೆಗಳ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡರು. ಅನಂತರ ದೇವೇಂದ್ರನು ಮುಚುಕುಂದ ರಾಜನಿಗೆ ಹೇಳಿದನು, ಮಹಾರಾಜ, ನೀನು ನಮ್ಮಗಳಿಗೆ ಬಹಳ ಸೇವೆಯನ್ನು ಮಾಡಿರುವಿ. ಪತ್ನಿ, ಪುತ್ರ, ರಾಜ್ಯ ಮುಂತಾದವನ್ನು ಬಿಟ್ಟು ನೀನು ನಮ್ಮ ರಕ್ಷಣೆಯನ್ನು ಬಹಳ ಸಮಯದವರೆಗೆ ಕಳೆದಿರುವಿರಿ. ಭೂಲೋಕದಲ್ಲಿ ಲೆಕ್ಕದಲ್ಲಿ ನೀನು ಇಲ್ಲಿ ಸಾವಿರಾರು ವರ್ಷಗಳು ಕಳೆದು ಹೋಗಿವಿ. ಈಗ ನಿನ್ನ ರಾಜಧಾನಿಯಾಗಲಿ ಪ್ರಜಾರಾಜನರಾಗಲಿ ಪರಿವಾರದರಾಗಲಿ ಯಾವುದೂ ಉಳಿದಿಲ್ಲ. ಎಲ್ಲವೂ ಕಾಲವಶರಾಗಿರುವರು. ನಿನ್ನ ಸೇವೆಯಿಂದ ನಾವು ತುಂಬ ಸಂತೋಷಗೊಂಡಿದ್ದೇವೆ. ಮೋಕ್ಷವನ್ನು ಬಿಟ್ಟು ನೀನು ಕೇಳಿದ ವರವನ್ನು ಕೊಡಲು ನಾವು ಸಿದ್ಧರಾಗಿದ್ದೇವೆ. ಮುಚುಕುಂದ ರಾಜನಿಗೆ ಸ್ವರ್ಗದಲ್ಲಿ ಇಷ್ಟು ದಿನವೂ ಮಲಗಲು ಅವಕಾಶ ಸಿಕ್ಕಿರಲಿಲ್ಲ. ಆದ್ದರಿಂದ ಅವನು ದೀರ್ಘಕಾಲದವರೆಗೆ ನಿದ್ದೆ ಅವರನ್ನು ಕೇಳಿಕೊಂಡನು. ದೇವೇಂದ್ರನು, ನನ್ನ ನಿದ್ದೆಯಲ್ಲಿ ವಿಘ್ನವನ್ನು ತಂದೊಡುವವನು ತಾತ್ಕಾಲಿಕವೇ ಸುಟ್ಟು ಭಸ್ಮವಾಗೋಗಲಿ ಎಂದು ಹೇಳಿದ. ಇಂದ್ರನು ತಥಾಸ್ತು ಎಂದು ಮಹಾರಾಜನನ್ನು ಸಂತುಷ್ಟಗೊಳಿಸಿದನು. ಮುಚುಕುಂದ ಮಹಾರಾಜ ಭರತವರ್ಷದ ಮಧುರೆ ಸಮೀಪದ ಒಂದು ಬೆಟ್ಟದ ಗುಹೆಯಲ್ಲಿ ಬಂದು ಮಲಗಿಬಿಟ್ಟನು. ದ್ವಾಪರದಲ್ಲಿ ಶ್ರೀ ಭಗವಾನ್ ಕೃಷ್ಣನು ಅವತಾರವಾಯಿತು. ಭಗವಾನ್ ಶ್ರೀಕೃಷ್ಣನು ಕಾಲಯವನವನ್ನು ಮುಚುಕುಂದನನ್ನು ಕೋದಾಗ್ನಿಯಿಂದ ಸುಟ್ಟು ಭಸ್ಮವಾಗಿಸುವ ಉದ್ದೇಶದಿಂದ ಅವನ ಎದುರುಗಡೆಯಿಂದ ಅಡಗಿಕೊಂಡು ಓಡಿದನು. ಕಾಲಯವನನ್ನು ಭಗವಂತನನ್ನು ಬೆನ್ನಟ್ಟಿ ತನ್ನ ಸೈನ್ಯವನ್ನು ಬಿಟ್ಟು ಓಡಿದನು. ಓಡುತ್ತಾ ಓಡುತ್ತಾ ಭಗವಂತನು ಮುಚುಕುಂದ ಮಲಗಿದ್ದ ಗುಹೆಯನ್ನು ಪ್ರವೇಶಿಸಿ ಅಡಗಿಕೊಂಡನು. ಭಗವಂತನು ಅವನಿಗೆ ತನ್ನ ಪೀತಾಂಬರವನ್ನು ಹೊದಿಸಿ ತಾನು ಅಡಗಿಕೊಂಡು ತಮಾಷೆಯನ್ನು ನೋಡುತ್ತಾ ನಿಂತನು. ಕಾಲಯವನನು ಶ್ರೀಕೃಷ್ಣನನ್ನು ಹುಡುಕುತ್ತಾ ಗುಹೆಗೆ ಬಂದನು. ಮಹಾರಾಜ ಮುಚುಕುಂದ ಶ್ರೀಕೃಷ್ಣನಿಂದ ತಿಳಿದು ಅವನನ್ನು ಕಾಲಿನಿಂದ ಒದ್ದು ಬಿಟ್ಟನು. ಮಹಾರಾಜ ನಿದ್ರಾಭಂಗವಾಯಿತು. ಅವನ ದೃಷ್ಟಿಯು ಕಾಲಯವನ ಮೇಲೆ ಬೀಳುತ್ತಲೇ ಅವನು ಸುಟ್ಟು ಭಸ್ಮವಾಗಿ ಹೋದನು. ಅನಂತರ ಭಗವಾನ್ ಶ್ರೀಕೃಷ್ಣನು ಮುಚುಕನಿಗೆ ದರ್ಶನವನ್ನು ಕೊಟ್ಟು ಆಗ ಭಗವಂತನು ಶ್ರೀ ವಿಗ್ರಹವು ವರ್ಷಕಾಲದ ಮೇಘದಳನಂತೆ ಶ್ಯಾಮಲವಾಗಿತ್ತು. ಅವನು ಶ್ರೀ ಅಂಗವು ರೇಷ್ಮೆ ಪೀತಾಂಬರದಿಂದ ಸುಶೋಭಿತವಾಗಿತ್ತು. ಅವನು ಕೊರಳಲ್ಲಿ ಕೌಸ್ತುಭಮಣಿ ವನಮಾಲೆ ಧರಿಸಿದ್ದನು. ಅವನಿಗೆ 4 ಭುಜಗಳಿದ್ದು ಅವನ ಮುಖ ಕಮಲವು ಪ್ರಸನ್ನತೆಯಿಂದ ಹರಳಿತ್ತು. ಮಹಾರಾಜ ಮುಚುಕುಂದನು ಭಗವಂತನ ಆ ಜ್ಯೋತಿರ್ಮಯ ಮೂರ್ತಿಯನ್ನು ನೋಡಿ ಚಕಿತನಾದನು. ಅವನು ಭಾವ ಇಷ್ಟನಾಗಿ ಭಗವಂತನನ್ನು ಸ್ತುತಿಸಿ ಅನನ್ಯ ಭಕ್ತಿಯನ್ನು ಬೇಡಿಕೊಂಡನು. ಶ್ರೀ ಭಗವಾನ್ ಕೃಷ್ಣನು ಹೇಳಿದನು, ರಾಜನೇ, ಇವನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದನು. ಅವನು ನನ್ನ ಪ್ರೇರಣೆಯಿಂದಲೇ ನಿನ್ನ ದೃಷ್ಟಿ ಬಿದ್ದ ಕ್ಷಣ ಭಸ್ಮವಾಗಿ ಹೋದನು. ನಾನು ನಿನ್ನ ಮೇಲೆ ಕೃಪೆಯನ್ನು ಮಾಡಲಿ ಎಂದು ಈ ಗುಹೆಗೆ ಬಂದಿರುವೆನು.
ನೀನು ಮೊದಲು ನನ್ನನ್ನು ಬಹಳಷ್ಟು ಆರಾಧಿಸಿದ್ದಿ. ನಿನಗೆ ಅವಿಷ್ಟವಾದ ವರವನ್ನು ನನ್ನಿಂದ ಕೇಳಿಕೊ. ಮುಚುಕುಂದನು ಭಗವಂತನಲ್ಲಿ ಅವನ ಉಪಾಸನೆಯ ವರವನ್ನು ಕೇಳಿದ. ಭಗವಂತನಿಂದನು ಮುಂದಿನ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗುವೆ. ಆಗ ನನ್ನ ಉಪಾಸನೆಯನ್ನು ಮಾಡಿ ವಿಜ್ಞಾನಂದನಗನ ಪರಮಾತ್ಮನನ್ನು ಪಡೆದುಕೊಳ್ಳುವಿ. ಹೀಗೆ ಮುಚುಕುಂದನಿಗೆ ವರದಾನವನಿತ ಭಗವಂತನು ಅಂತರ್ಧಾಮಿಯಾದನು.